ಮಾರ್ಚ್ ನಂತರ ಸಂಪುಟ ಸರ್ಜರಿ ಫಿಕ್ಸ್. ಹಾಗಾದ್ರೆ ಯಾರಿಗೆ ಒಲಿಯುತ್ತೆ ನೂತನ ಸಚಿವ ಸ್ಥಾನದ ಪಟ್ಟ? ಮಂತ್ರಿಗಿರಿ ಕಳೆದುಕೊಳ್ಳುವ ಸಚಿವರಿಗೆ ಈಗ ಫುಲ್ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿ ಯಾರಿಗೆ ಸಿಗುತ್ತೆ ಕೋಕ್? ಯಾರಾಗ್ತಾರೆ ಚೆಕ್ ಇನ್? ಸಿದ್ದರಾಮಯ್ಯರ ಸಚಿವ ಸಂಪುಟದಲ್ಲಿರ್ತಕ್ಕಂತಹ ಸ್ಟೇಟ್ ಮಿನಿಸ್ಟರ್ಗಳ ಪೈಕಿ ಯಾರ್ಯಾರೆಲ್ಲ ಔಟ್ ಆಗ್ತಾರೆ, ಯಾರಿಗೆ ಔಟ್ ಭಾಗ್ಯ ಸಿಗುತ್ತೆ, ಯಾರಿಗೆ ಕೋಕ್ ಸಿಗುತ್ತೆ, ಯಾರಿಗೆ ಚೆಕ್ಕಿನ್ ಅವಕಾಶ ಸಿಗುತ್ತೆ, ಯಾರು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರು, ಯಾರಿಂದ ಪಕ್ಷದ ವರ್ಚಸ್ಸು ಡೌನ್ ಆಗಿದೆಯೋ, ಯಾರ ಮೇಲೆ ಆರೋಪಗಳಿದಾವೋ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಆರಂಭದಲ್ಲೇ ಆಕಾಂಕ್ಷಿಗಳಾಗಿದ್ದ ಪ್ರಮುಖರನ್ನ ಮತ್ತೆ ಮಂತ್ರಿಗಿರಿ ಕೊಡುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಯಾವ ಮಾನದಂಡದ ಮೇಲೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ? ವೈಯಕ್ತಿಕ ವರ್ಚಸ್ ಮೇಲೋ ಅಥವಾ ಪ್ರಾದೇಶಿಕವಾರು ಜಾತಿವಾರು ಆಧಾರದ ಮೇಲೋ? ಈಗ ಮಂತ್ರಿಗಿರಿ ಕಳೆದುಕೊಳ್ಳುವ ಭೀತಿ ಕೆಲವರಿಗೆ ಶುರುವಾಗಿದೆ. ಈ ಹಿಂದಿನಿಂದಲೂ ಕೂಡ ಹಿಂದೆ ಸಾಕಷ್ಟು ಬಾರಿ ನಾವು ಹೇಳಿದ್ವಿ, ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಪರವಾನಿಗೆ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಲಾಗ್ತಾ ಇದೆ, ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ತಾಂಡವವಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರವನ್ನು ತಡೆಯೋದಕ್ಕೆ ಅಬಕಾರಿ ಸಚಿವರಿಗೆ ಸಾಧ್ಯ ಆಗಿಲ್ಲ. ಅಬಕಾರಿ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸೋದ್ರಲ್ಲಿ ಅಬಕಾರಿ ಸಚಿವರು ಎಡವಿದ್ದಾರೆ ಅಂತ ಹೇಳಿ ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಹಾಗಾಗಿ ಬಹುಶಃ ಸಚಿವ ಸಂಪುಟದ ಅಬಕಾರಿ ಸಚಿವರಿಗೆ ಈ ಬಾರಿ ಸಚಿವ ಸಂಪುಟದಿಂದ ಕೆಳಗಿಳಿಸೋ ಸಾಧ್ಯತೆಗಳಿದಾವ. ಹಾಗಾದರೆ ಯಾವ ಮಾನದಂಡದಲ್ಲಿ ಸಚಿವ ಸ್ಥಾನಕ್ಕೆ ಕೋಕ್ ಸಿಗುತ್ತೆ, ಯಾವ ಆಧಾರದಲ್ಲಿ ಒಬ್ಬ ಸಚಿವರನ್ನು ಕೆಳಗಿಳಿಸಿ ಮತ್ತೊಬ್ಬ ಸಚಿವರನ್ನು ಮೇಲೆತ್ತುವ ಕೆಲಸ ನಡೆಯುತ್ತೆ? RB ತಿಮ್ಮಾಪುರ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ವಿ ನಾವು. ಜೊತೆಗೆ ಮಧು ಬಂಗಾರಪ್ಪ, ಜೊತೆಗೆ ಇನ್ನೂ ಸಾಕಷ್ಟು ಸಚಿವರ ಹೆಸರುಗಳು ಕೂಡ ತಳುಕು ಹಾಕಿಕೊಂಡಿತ್ತು. G ಪರಮೇಶ್ವರ್ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು. ಮಾರ್ಚ್ ನಂತರ ಸಂಪುಟ ಸರ್ಜರಿ ಫಿಕ್ಸ್ ಆಗೋದಾದ್ರೆ ಯಾರಿಗೆಲ್ಲ ಕೋಕ್ ಸಿಗುತ್ತೆ?